ಕೋಲ್ಕತ್ತಾ ವೈದ್ಯೆಯ ಹತ್ಯೆ ಕಿಚ್ಚು. ಇಂದು ದೇಶಾದ್ಯಂತ ಒಪಿಡಿ ಬಂದ್ ಮಾಡಿ ಪ್ರೊಟೆಸ್ಟ್. ವೈದ್ಯಕೀಯ ಸೇವೆಗೆ ತೊಂದರೆ ಆಗದಂತೆ ರಾಜ್ಯ ಸರ್ಕಾರ ಅಲರ್ಟ್. ಟಿಬಿ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಸಕ್ಸಸ್. ಕಳೆದ 3 ದಿನಗಳಿಂದ ನಡೆದ ಕಾರ್ಯಾಚರಣೆ ಯಶಸ್ವಿ. ಸಿಬ್ಬಂದಿಗೆ ಸಿಹಿ ತಿನ್ನಿಸಿದ ಸಚಿವ ಶಿವರಾಜ್ ತಂಗಡಗಿ. ದೇಶಾದ್ಯಂತ ಖಾಸಗಿ ಆಸ್ಪತ್ರೆಗಳ ಒಪಿಡಿಗಳು ಸಂಪೂರ್ಣವಾಗಿ ಬಂದಾಗುತ್ತೆ. ವೈದ್ಯರ ರೇಪ್ ಆ್ಯಂಡ್ ಮರ್ಡರ್ ಅನ್ನು ಖಂಡಿಸಿ ವೈದ್ಯರ ಮುಷ್ಕರ. ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಮುಷ್ಕರ. ಎಲ್ಲ ಒಪಿಡಿಗಳು ಖಾಸಗಿ ಆಸ್ಪತ್ರೆಗಳ ಒಪಿಡಿಯನ್ನು ಇವತ್ತು ಬಂದ್ ಮಾಡಿ ಹೋರಾಟವನ್ನು ಮಾಡ್ತಾರೆ. ಆ ಮೂಲಕ ಕೋಲ್ಕತ್ತಾದ ವೈದ್ಯ ಗ್ಯಾಂಗ್ ರೇಪ್ ಏನಿದೆ ಇದನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೆ ವೈದ್ಯರು ಹೊರಟಿದ್ದಾರೆ. ಆರ್ಜಿಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ. 31 ವರ್ಷದ ವೈದ್ಯೆಯನ್ನು ಕೊಂದಿರುವ ಪ್ರಕರಣ. ಇದನ್ನು ಖಂಡಿಸಿ ಇವತ್ತು ದೇಶಾದ್ಯಂತ ಎಲ್ಲ ಒಪಿಡಿಗಳು ಬಂದಾಗುತ್ತೆ. ಭಾಳಷ್ಟು ಅನುಮಾನಗಳಿದ್ದಾವೆ ಈ ಒಂದು ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣದಲ್ಲಿ. ಸದ್ಯಕ್ಕೆ ಇದನ್ನು ತನಿಖೆ ಮಾಡಬೇಕು ಅನ್ನೋದು, CBI ತನಿಖೆ ಮಾಡಬೇಕು, ಇದೆಲ್ಲದರ ಕುರಿತಾಗಿ ಇವತ್ತು ಬಂದಾಗುತ್ತೆ ಖಾಸಗಿ ಆಸ್ಪತ್ರೆಗಳ ಒಪಿಡಿ. ಯಾವುದೇ ವೈದ್ಯರಿಗೆ ರಜೆ ಮಂಜೂರು ಮಾಡದಂತೆ ಸೂಚನೆ ಕೊಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ತೊಂದರೆ ಆಗದಂತೆ ಕ್ರಮಕ್ಕೆ ಸೂಚನೆಯನ್ನು ಹೊರಡಿಸಲಾಗಿದೆ. ವೈದ್ಯರು ಪ್ರೊಟೆಸ್ಟ್ ಬೆನ್ನಲ್ಲೇ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಏನೂ ತೊಂದರೆ ಆಗಬಾರ್ದು ರೋಗಿಗಳಿಗೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರಿಗೂ ಏನೇ ರಜೆ ಇದ್ದರೂ ಕೂಡ ರಜೆಯನ್ನು ಕ್ಯಾನ್ಸಲ್ ಮಾಡಿ ಎಲ್ಲರೂ ಕೂಡ ಡ್ಯೂಟಿಗೆ ಹಾಜರಾಗಬೇಕು ಅಂಥೇಳಿ ಸೂಚನೆಯನ್ನು ಕೊಡಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ತೊಂದರೆ ಆಗದಂತೆ ಕ್ರಮಕ್ಕೆ ಸೂಚನೆಯನ್ನು ಕೈಗೊಂಡಿದೆ ರಾಜ್ಯ ಸರ್ಕಾರ. ವೈದ್ಯರ ಪ್ರೊಟೆಸ್ಟ್ ಬೆನ್ನಲ್ಲೇ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಇವತ್ತು ದೇಶಾದ್ಯಂತ ಒಪಿಡಿಗಳು ಬಂದಾಗುತ್ತೆ. ಖಾಸಗಿ ಆಸ್ಪತ್ರೆಗಳ ವೈದ್ಯರ ಈ ಹೋರಾಟಕ್ಕೆ ಎಲ್ಲ ಒಪಿಡಿಗಳನ್ನು ಬಂದ್ ಮಾಡ್ತಾರೆ. ಈ ಕಾರಣದಿಂದ ಸರ್ಕಾರಿ ಆಸ್ಪತ್ರೆಯ ವೈದ್ಯರೇನಿದ್ದಾರೆ ಅವರಿಗೆ ರಜೆ ಕೊಡಬಾರ್ದು ಇವತ್ತು. ಅದ್ರ ಜೊತೆಗೆ ಎಲ್ಲ ಒಪಿಡಿಗಳು ಸೇರಿದಂತೆ ಎಲ್ಲ ತುರ್ತು ಸೇವೆಗಳು ಆನ್ ಇರಬೇಕು ಅನ್ನೋದು ರಾಜ್ಯ ಸರ್ಕಾರದ ತೀರ್ಮಾನ. ಟಿಬಿ ಡ್ಯಾಂಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಸಕ್ಸಸ್ ಆಗಿದೆ. ಮೊದಲ ಸ್ಟಾಪ್ ಲಾಗ್ ಗೇಟನ್ನು ಅಳವಡಿಕೆ ಮಾಡಲಾಗಿದೆ. ಅದು ಯಶಸ್ವಿಯಾಗಿದೆ. ಕಳೆದ 3 ದಿನಗಳಿಂದ ನಡೀತಾ ಇದ್ದ ಕಾರ್ಯಾಚರಣೆ. ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಸಿಬ್ಬಂದಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ ಸಿಹಿ ಹಂಚಿ ಸಚಿವ ಶಿವರಾಜ್ ತಂಗಡಗಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಮೊನ್ನೆ ಎಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಒಂದು ಕಾರ್ಯಾಚರಣೆ, ಕ್ರಸ್ಟ್ ಗೇಟನ್ನು ಅಳವಡಿಸುವ ಕಾರ್ಯಾಚರಣೆ. ಆದರೆ ನಿನ್ನೆ ಕಾರ್ಯಾಚರಣೆ ಒಂದು ಹಂತದಲ್ಲಿ ಸಕ್ಸಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಶಿವರಾಜ್ ತಂಗಡಗಿ ಮಾನ್ಯ ಸಚಿವರು ಸಿಹಿ ತಿನ್ನಿಸಿ ಕನ್ನಯ್ಯ ನಾಯ್ಡು ಅವರ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ಮಾನ್ಯ ಸಚಿವ ಶಿವರಾಜ್ ತಂಗಡಗಿ ಟಿಬಿ ಡ್ಯಾಮ್ನ ಕ್ರಸ್ಟ್ ಗೇಟ್ ತುಂಡಾಗಿರುವ ಹಿನ್ನೆಲೆ ಅದಾದ ನಂತರ ಅದಕ್ಕೆ ದುರಸ್ತಿ ಕಾರ್ಯ ಮಾಡ್ತಾ ಇರೋದು. ದುರಸ್ತಿ ಕಾರ್ಯಕ್ಕೆ ಎದುರಾದಂತಹ ಚಾಲೆಂಜ್ ಅದೆಲ್ಲದರ ಹೊರತಾಗಿ ಮೊದಲ ಹಂತದಲ್ಲಿ ಈಗ ದುರಸ್ತಿ ಕಾರ್ಯ ಸಕ್ಸಸ್ ಆದ ಹಿನ್ನೆಲೆ ಕ್ರಸ್ಟ್ ಗೇಟನ್ನು ಅಳವಡಿಕೆ ಮಾಡುವ ಮೊದಲ ಹಂತದ ಪ್ರಾಥಮಿಕ ಕಾರ್ಯ ಸಕ್ಸಸ್ ಆದ ಹಿನ್ನೆಲೆ ಸಿಹಿ ಹಂಚಿ ಅಥವಾ ಸಿಹಿ ತಿನ್ನಿಸಿ ಸಂಭ್ರಮಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಾನ್ಯ ಸಚಿವರು ಶಿವರಾಜ್ ತಂಗಡಗಿಯವರು ಈ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಮತ್ತು ಸಿಬ್ಬಂದಿಗೆ ಸಿಹಿ ಹಂಚಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶಿವರಾಜ್ ತಂಗಡಗಿ ಮಾನ್ಯ ಸಚಿವರು ತಾತ್ಕಾಲಿಕವಾದ ಗೇಟ್ ಅಳವಡಿಕೆ ಮಾಡಿರೋದು ಸಕ್ಸಸ್ ಆದ ಹಿನ್ನೆಲೆ ಈಗ ಶಿವರಾಜ್ ತಂಗಡಗಿ ಮಾನ್ಯ ಸಚಿವರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇರುವಂಥ ದೃಶ್ಯ. ಈಗ ಟಾಪ್ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಟಿಬಿ ಡ್ಯಾಂನ ಸ್ಟಾಪ್ ಗೇಟ್ ಅಳವಡಿಸುವ ಮೊದಲ ಹಂತದ ಕಾರ್ಯ ಯಶಸ್ವಿಯಾಗಿದೆ. ಈ ಬಗ್ಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ತಿಳಿಸಿದರು. ಸ್ಟಾಪ್ ಗೇಟ್ ಅಳವಡಿಕೆ ಹಿನ್ನೆಲೆಯಲ್ಲಿ
3 ದಿನಗಳಿಂದ ಜಿಲ್ಲೆಯಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ವಾಸ್ತವ್ಯ ಹೂಡಿದ್ದಾರೆ. ದಿನಕ್ಕೆ 2 ಬಾರಿ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲನೆ ನಡೆಸ್ತಾ ಇದ್ರು. ಸ್ಟಾಪ್ ಗೇಟ್ ಅಳವಡಿಕೆ ಮೊದಲ ಹಂತದ ಕಾರ್ಯಾಚರಣೆ ಸಕ್ಸಸ್ ಆಗ್ತಾ ಇದ್ದಂತೆ ಇಡೀ ತಂಡಕ್ಕೆ ಸಚಿವರು ಅಭಿನಂದಿಸಿದರು. ತಲೆಗೆ ರಾಡ್ನಿಂದ ಹೊಡೆದು ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಬನ್ನೇರುಘಟ್ಟ ರಸ್ತೆಯ ದೊಡ್ಡಮ್ಮನಕಳ್ಳಿಯಲ್ಲಿ ನಡೆದಿದೆ. ಗಂಡನಿಂದಲೇ ಪತ್ನಿ ಮೀನಾ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆ ಬಳಿಕ ಪತಿ ಮಹೇಶ್ ಪರಾರಿಯಾಗಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಇನ್ನು ಮೀನಾ ಮೊದಲ ಗಂಡನಿಂದ ದೂರವಾಗಿದ್ದಳು. ಬಳಿಕ ಮಹೇಶ್ನನ್ನ 2ನೇ ಮದುವೆಯಾಗಿದ್ದಳು. ಆದರೆ ಅನೈತಿಕ ಸಂಬಂಧ ವಿಚಾರಕ್ಕೆ ಇಬ್ಬರ ನಡುವೆ ಪದೇ ಪದೇ ಜಗಳ ಆಗ್ತಾ ಇತ್ತಂತೆ. ಇದೇ ವಿಚಾರಕ್ಕೆ ಕೊಲೆಯಾಗಿರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ನಿನ್ನೆ ಸುರಿದ ಮಳೆ ನಗರದಲ್ಲಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಹಲವೆಡೆ ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡಿದ್ರು. ಅಲ್ಲದೆ ಕೆಲವು ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಅಲ್ಲದೆ ಇನ್ನು 3 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂಥೇಳಿ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಓರಣಾರ್ಭಟಕ್ಕೆ ಬೆಂಗಳೂರಿನ ವಿಜಯನಗರದಲ್ಲಿ ಏಕಾಏಕಿ ಆಟೋ ಮೇಲೆ ಬೃಹತ್ ಮರ ಬಿದ್ದಿದೆ. ಆಟೋದಲ್ಲಿದ್ದ ಎಲ್ಲರಿಗೂ ಗಾಯವಾಗಿದ್ದು ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಮರ ಬಿದ್ದಿರುವ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ. ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ಮರ ತೆರವುಗೊಳಿಸಿದರು. ಸರ್, ಆ್ಯಕ್ಚುಲಿ ಮಳೆ ಜಾಸ್ತಿ ಬರ್ತಾ ಇದೆ, ನಿಮಗೆ ಗೊತ್ತಿರಬೇಕು. ಬೆಂಗಳೂರು ತುಂಬ, ಯಾಕೆ ಮರಗಳು ಸಾಕಷ್ಟು ಒಳಗಡೆ ಫುಲ್ಲು ಕೊರೆದಿರುತ್ತೆ. ಮೇಲೆ ನೋಡೋದು ಮಾತ್ರ ಮರ ದಪ್ಪ ಇರುತ್ತೆ. ಆ ಮರ ಇವತ್ತು ಒಂದು ಉಲ್ಟೋಗಿ ಒಬ್ಬರು ವ್ಯಕ್ತಿ, ಆಟೋ ಡ್ರೈವರು, ಫುಲ್ಲು ಜೀವ ಅವ್ರು ಬದುಕೋದು ಡೌಟ್ ಇದೆ. ಮೋಸ್ಟ್ಲಿ ನಾವು ಸ್ಥಳೀಯರು ಹಾಗೂ ಕರ್ನಾಟಕ ವಿದ್ಯಾರ್ಥಿ ವೇದಿಕೆ ರಾಜ್ಯಾಧ್ಯಕ್ಷರು ಡಾಕ್ಟರ್ ಶಿವಶಂಕರ್ ಅಂತ, ನಾನು ಓದಿದಂಥ ಸರ್ವಜ್ಞ ಸ್ಕೂಲ್ ಪಕ್ಕದಲ್ಲಿ ಮಳೆ ಬರ್ತಾ ಇದೆ. ಕಾಮನ್ ಆಗಿ ಮಳೆ ಬಂದು ನಿಂತಿದೆ, ಲೈಟಾಗಿ ಮಳೆ ಬರ್ತಾ ಇದೆ, ಮರ ಹಾಗೆ ಮಲಗಿದೆ. ಸೊ ಆ ಏಕಾಏಕಿ ಮರ ಬಿದ್ದೋಗಿದೆ ಈ ನಗರ. ಸರ್, ಆಟೋದಲ್ಲಿ ಯಾರು ಇಲ್ಲ, ಡ್ರೈವರ್ ಒಬ್ಬರೇ ಬರ್ತಾ ಇದ್ದಾಗ ಡ್ರೈವರ್ ಈಗ ಬದುಕುವಂಥ ಸ್ಥಿತಿಲಿ ಇಲ್ಲ. ಯಾಕೆಂದರೆ ತುಂಬ ಏಟ್ ಬಿದ್ದಿದೆ. ಅವ್ರನ್ನ ಈಗಾಗಲೇ ಹಾಸ್ಪಿಟ್ಲಿಗೆಲ್ಲ ತೊಗೊಂಡೋಗಿದ್ದಾರೆ ಪೊಲೀಸರು. ಪಾಪ ಪೊಲೀಸರು ಬಂದೆಲ್ಲ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಭರ್ಜರಿಯಾಗಿ ಗಿಫ್ಟ್ ಕೊಟ್ಟಿದೆ. ಮೆಟ್ರೋ 3ನೇ ಹಂತದ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದೆ. 3ನೇ ಹಂತದ 2 ಕಾರಿಡಾರ್ಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದಿದೆ. 15,611 ಕೋಟಿ ಯೋಜನೆ ಇದಾಗಿದ್ದು 44.65 ಕಿಲೋಮೀಟರ್ ಮಾರ್ಗ ಇರಲಿದೆ. ಶೇಂಗಾ ತಿಂದು ಸಿಪ್ಪೆ ಹಾಕಬೇಡ ಎಂದಿದ್ದಕ್ಕೆ